ಏನು 91,000 ಇದೆ. ಇದನ್ನ ಆದಷ್ಟು ಬೇಗ ಪರಿಷ್ಕರಣೆ ಮಾಡಿ ಇದರಲ್ಲಿ ಮಾನ್ಯ ಸಚಿವರೇ, ಆದಷ್ಟು ಬೇಗ ಅಂದ್ರೆ ಅಲ್ಲ ಹೇಳ್ತೀನಿ ನೋಡಿ, 1.5 ವರ್ಷದಿಂದ ಪೆಂಡಿಂಗ್ ಇದೆ. ಆದಷ್ಟು ಬೇಗ ಅಂದ್ರೆ ಯಾವಾಗ? ಟೈಮ್ ಬೌಂಡ್ ಏನು? ರವಿ ಅವರೇ, ಆದಷ್ಟು ಬೇಗ ಅಂತ ಹೇಳಿದ್ರು 1.5 ವರ್ಷದಿಂದ ಪೆಂಡಿಂಗ್ ಇದೆ. 29/9/2023 ಪೆಂಡಿಂಗ್ ಇರುವ ಅರ್ಜಿಗಳು ಪೂರ್ತಿ ಹೇಳಿಲ್ಲ. 2023 ಸದಸ್ಯರೇ, ಅಂದ್ರೆ ಅದನ್ನ ಕಂಪ್ಲೀಟ್ ಮಾಡಕ್ಕೆ ಟೈಮ್ ಬೌಂಡ್ ಏನು? ಸರಿ ಹೇಳಿ ಸಚಿವರು. ನೀವು ಇನ್ನೂ ಒಂದು ತಿಳ್ಕೋಬೇಕು. ಅದರ ಹಿಂದೆ ಇದ್ದಂಥ ಕಾರ್ಡ್ಗಳು ಎಲ್ಲ ಸೇರಿ ಪರಿಷ್ಕರಣೆ ಮಾಡ್ತಾ ಇದ್ದೀನಿ. ಹಿಂದಿನ ಸರ್ಕಾರ ಇದ್ದಾಗ ಸುಮಾರು 3 ವರ್ಷ ಈ ಕಾರ್ಡನ್ನು ಪರಿಷ್ಕರಣೆ ಮಾಡಿರಲಿಲ್ಲ. ನಾವು ಬಂದ ತಕ್ಷಣ ಪರಿಷ್ಕರಣೆ ಮಾಡಿದ್ವಿ. ಈ 91,000ದಲ್ಲಿ ಸುಮಾರು 50ರಿಂದ 60,000 APL ಕಾರ್ಡ್ಗೆ ಹೋಗ್ತದೆ. ಇದು ಪರಿಷ್ಕರಣೆ ಮಾಡುವಾಗ ಏನಾಗ್ತದೆ, ನೀವು ಹೇಳಿದ್ರಿ ಈಗ ಎಲ್ಲೋ ಒಂದು ಕಡೆ ಒಂದು ಕಾರ್ಡ್ ಬಿಟ್ಟರೆ BPLದು ದೊಡ್ಡ ಮೀಡಿಯಾನಲ್ಲಿ ಅದೇ ಬರೋದು. 99 ಕಾರ್ಡ್ APL ತೆಗೆದಿದ್ದು ಯಾರು ಕೇಳೋದಿಲ್ಲ. BPL ಒಂದು ಮಿಸ್ ಆದರೆ ಅದೊಂದು ದೊಡ್ಡ ಪ್ರಚಾರಕ್ಕೆ ಹೋಗ್ತಾ ಇದೆ. ಅದು ನಿಮಗೆ ಅಂತ ಹೇಳೋದಲ್ಲ, ಎಲ್ರದೂ. ನಾನು ಅದಕ್ಕೆ ಆದಷ್ಟು ಬೇಗ ಅಂದರೆ ಒಂದು 2 ತಿಂಗಳಲ್ಲಿ ಇದನ್ನು ಪೂರ್ತಿ ಮಾಡಿಬಿಡ್ತೀನಿ. ಫಸ್ಟ್ ಪ್ರಯಾರಿಟಿ ಕೊಟ್ಟು, ಯಾಕಂದರೆ ಇದರಲ್ಲಿ ಯಾರಾದರೂ BPL ಕಾರ್ಡ್ ಇದ್ದರೆ ಅವ್ರಿಗೆ ಅನಾನುಕೂಲ ಆಗೋದು ಬೇಡ ಅಂಥೇಳಿ ಮಾಡಿ ಮುಂದಿನ ಕೆಲಸ ಏನು, ನಿಮ್ಮೆಲ್ಲರದ್ದು ಸಹಕಾರ. BPLನಲ್ಲಿರುವ APL ಅವ್ರನ್ನ ತೆಗೆದ್ರೆ ಇನ್ನೆಷ್ಟೇ ಜನ ಇರಲಿ ಸುಮಾರು 15ರಿಂದ 20% ಅಂತ ಹೇಳ್ತಾ ಇದ್ದೀನಿ. ಅಂದರೆ ನೀವು ಅರ್ಥ ಮಾಡ್ಕೋಬೇಕು, 1,10,00,000ದಲ್ಲಿ 20 ಲಕ್ಷ ಕಾರ್ಡ್ದಾರರು APL ಇದ್ದಾರೆ ಸಭಾಪತಿಗಳೇ. ಇವರನ್ನು ತೆಗೆಯುವಂಥದಕ್ಕೆ ಸಹಕಾರ ಆದಾಗ ಏನಾಗ್ತದೆ ಅಂದರೆ ಆ 20 ಲಕ್ಷ ಜನ BPL ಏನಾದರೂ ಇದ್ದರೆ ಅವ್ರಿಗೆ ಕೊಡೋಕ್ಕಾಗ್ತದೆ. ಆದರೆ ಇಡೀ ಭಾರತ ದೇಶದಲ್ಲಿ, ಅದರಲ್ಲಿ ದಕ್ಷಿಣ ಭಾರತದಲ್ಲಿ 65ರಿಂದ 68% ಬಿಲೋ ಪಾವರ್ಟಿ ಲೈನ್ ಇರೋದು ಕರ್ನಾಟಕ ರಾಜ್ಯದಲ್ಲೇ ಜಾಸ್ತಿ. ತಮಿಳುನಾಡಿಲ್ಲ, ಆಂಧ್ರ ಇಲ್ಲ, ತೆಲಂಗಾಣ ಇಲ್ಲ. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಇಡೀ ಭಾರತ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಚೆನ್ನಾಗಿರೋದು ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ. ಅಂದಮೇಲೆ ತಮ್ಮೆಲ್ಲ ಮಾನ್ಯ ಸದಸ್ಯರಿಗೆ ಇದು ಅರಿವಾಗ್ತದೆ, ಅವ್ರಿಗೆ ಗೊತ್ತಾಗ್ತದೆ, ಅವ್ರಿಗೆ ಅನುಭವ ಇದೆ ಅಂತ ಭಾವಿಸ್ತೀನಿ. ಇಲ್ಲಿ BPL ಕಾರ್ಡ್ ಖಂಡಿತವಾಗಿ 15ರಿಂದ 20% ಇದೆ. ಇದಕ್ಕೆ ಸಹಕಾರ ಕೋರ್ತೀನಿ. ಯಾಕಂದರೆ ಯಾರು ಮಾನ್ಯ ಸದಸ್ಯರು ರವಿ ಅವರು ಹೇಳಿದರು ಏನಂತ, 1 ವರ್ಷ 2 ವರ್ಷದಿಂದ BPL ಕಾರ್ಡು ಅರ್ಹರಿದ್ದರೂ ಕೂಡ ಅವರು ಕೊಡೋಕ್ಕಾಗ್ತಾ ಇಲ್ಲ ವಿಷಯ ಗಂಭೀರವಾದಂಥ ವಿಷಯವಾಗಿದೆ. ಇದಕ್ಕೆ ನನಗೆ ಸಹಕಾರ ಕೊಟ್ಟಾಗ ನಾನಂತೂ ಸೀರಿಯಸ್ ಆಗಿ ಮಾಡೋಕ್ಕೊಂದು ವ್ಯವಸ್ಥೆ ಮಾಡಿದೆ. ಏನು 91,000 ಇದೆ, ಇದನ್ನು ಆದಷ್ಟು ಬೇಗ ಪರಿಷ್ಕರಣೆ ಮಾಡಿ ಇದರಲ್ಲಿ ಮಾನ್ಯ ಸಚಿವರೇ, ಆದಷ್ಟು ಬೇಗ ಅಂದ್ರೆ ಅಲ್ಲ ಹೇಳ್ತೀನಿ ನೋಡಿ, 1.5 ವರ್ಷದಿಂದ ಪೆಂಡಿಂಗ್ ಇದೆ. ಆದಷ್ಟು ಬೇಗ ಅಂದ್ರೆ ಯಾವಾಗ? ಟೈಮ್ ಬೌಂಡ್ ಏನು? ರವಿ ಅವರೇ, ಆದಷ್ಟು ಬೇಗ ಅಂತ ಹೇಳಿದ್ರು 1.5 ವರ್ಷದಿಂದ ಪೆಂಡಿಂಗ್ ಇದೆ. 29/9/2023 ಪೆಂಡಿಂಗ್ ಇರುವ ಅರ್ಜಿಗಳು ಪೂರ್ತಿ ಹೇಳಿಲ್ಲ. 2023 ಸದಸ್ಯರೇ, ಅಂದ್ರೆ ಅದನ್ನ ಕಂಪ್ಲೀಟ್ ಮಾಡಕ್ಕೆ ಟೈಮ್ ಬೌಂಡ್ ಏನು? ಸರಿ ಹೇಳಿ ಸಚಿವರು. ನೀವು ಇನ್ನೂ ಒಂದು ತಿಳ್ಕೋಬೇಕು. ಅದರ ಹಿಂದೆ ಇದ್ದಂಥ ಕಾರ್ಡ್ಗಳು ಎಲ್ಲ ಸೇರಿ ಪರಿಷ್ಕರಣೆ ಮಾಡ್ತಾ ಇದ್ದೀನಿ. ಹಿಂದಿನ ಸರ್ಕಾರ ಇದ್ದಾಗ ಸುಮಾರು 3 ವರ್ಷ ಈ ಕಾರ್ಡನ್ನು ಪರಿಷ್ಕರಣೆ ಮಾಡಿರಲಿಲ್ಲ. ನಾವು ಬಂದ ತಕ್ಷಣ ಪರಿಷ್ಕರಣೆ ಮಾಡಿದ್ವಿ. ಈ 91,000ದಲ್ಲಿ ಸುಮಾರು 50ರಿಂದ 60,000 APL ಕಾರ್ಡ್ಗೆ ಹೋಗ್ತದೆ. ಇದು ಪರಿಷ್ಕರಣೆ ಮಾಡುವಾಗ ಏನಾಗ್ತದೆ, ನೀವು ಹೇಳಿದ್ರಿ ಈಗ ಎಲ್ಲೋ ಒಂದು ಕಡೆ ಒಂದು ಕಾರ್ಡ್ ಬಿಟ್ಟರೆ BPLದು ದೊಡ್ಡ ಮೀಡಿಯಾನಲ್ಲಿ ಅದೇ ಬರೋದು. 99 ಕಾರ್ಡ್ APL ತೆಗೆದಿದ್ದು ಯಾರು ಕೇಳೋದಿಲ್ಲ. BPL ಒಂದು ಮಿಸ್ ಆದರೆ ಅದೊಂದು ದೊಡ್ಡ ಪ್ರಚಾರಕ್ಕೆ ಹೋಗ್ತಾ ಇದೆ. ಅದು ನಿಮಗೆ ಅಂತ ಹೇಳೋದಲ್ಲ, ಎಲ್ರದೂ. ನಾನು ಅದಕ್ಕೆ ಆದಷ್ಟು ಬೇಗ ಅಂದರೆ ಒಂದು 2 ತಿಂಗಳಲ್ಲಿ ಇದನ್ನು ಪೂರ್ತಿ ಮಾಡಿಬಿಡ್ತೀನಿ. ಫಸ್ಟ್ ಪ್ರಯಾರಿಟಿ ಕೊಟ್ಟು, ಯಾಕಂದರೆ ಇದರಲ್ಲಿ ಯಾರಾದರೂ BPL ಕಾರ್ಡ್ ಇದ್ದರೆ ಅವ್ರಿಗೆ ಅನಾನುಕೂಲ ಆಗೋದು ಬೇಡ ಅಂಥೇಳಿ ಮಾಡಿ ಮುಂದಿನ ಕೆಲಸ ಏನು, ನಿಮ್ಮೆಲ್ಲರದ್ದು ಸಹಕಾರ. BPLನಲ್ಲಿರುವ APL ಅವ್ರನ್ನ ತೆಗೆದ್ರೆ ಇನ್ನೆಷ್ಟೇ ಜನ ಇರಲಿ ಸುಮಾರು 15ರಿಂದ 20% ಅಂತ ಹೇಳ್ತಾ ಇದ್ದೀನಿ. ಅಂದರೆ ನೀವು ಅರ್ಥ ಮಾಡ್ಕೋಬೇಕು, 1,10,00,000ದಲ್ಲಿ 20 ಲಕ್ಷ ಕಾರ್ಡ್ದಾರರು APL ಇದ್ದಾರೆ ಸಭಾಪತಿಗಳೇ. ಇವರನ್ನು ತೆಗೆಯುವಂಥದಕ್ಕೆ ಸಹಕಾರ ಆದಾಗ ಏನಾಗ್ತದೆ ಅಂದರೆ ಆ 20 ಲಕ್ಷ ಜನ BPL ಏನಾದರೂ ಇದ್ದರೆ ಅವ್ರಿಗೆ ಕೊಡೋಕ್ಕಾಗ್ತದೆ. ಆದರೆ ಇಡೀ ಭಾರತ ದೇಶದಲ್ಲಿ, ಅದರಲ್ಲಿ ದಕ್ಷಿಣ ಭಾರತದಲ್ಲಿ
65% ಬಿಲೋ ಪಾವರ್ಟಿ ಲೈನ್ ಇರೋದು ಕರ್ನಾಟಕ ರಾಜ್ಯದಲ್ಲೇ ಜಾಸ್ತಿ. ತಮಿಳುನಾಡಿಲ್ಲ, ಆಂಧ್ರ ಇಲ್ಲ, ತೆಲಂಗಾಣ ಇಲ್ಲ. ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಇಡೀ ಭಾರತ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಚೆನ್ನಾಗಿರೋದು ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ. ಅಂದಮೇಲೆ ತಮ್ಮೆಲ್ಲ ಮಾನ್ಯ ಸದಸ್ಯರಿಗೆ ಇದು ಅರಿವಾಗ್ತದೆ, ಅವ್ರಿಗೆ ಗೊತ್ತಾಗ್ತದೆ, ಅವ್ರಿಗೆ ಅನುಭವ ಇದೆ ಅಂತ ಭಾವಿಸ್ತೀನಿ. ಇಲ್ಲಿ BPL ಕಾರ್ಡ್ ಖಂಡಿತವಾಗಿ 15-20% ಇದೆ. ಇದಕ್ಕೆ ಸಹಕಾರ ಕೋರ್ತೀನಿ. ಯಾಕಂದರೆ ಯಾರು ಮಾನ್ಯ ಸದಸ್ಯರು ರವಿ ಅವರು ಹೇಳಿದರು ಏನಂತ, 1 ವರ್ಷ 2 ವರ್ಷದಿಂದ BPL ಕಾರ್ಡು ಅರ್ಹರಿದ್ದರೂ ಕೂಡ ಅವರು ಕೊಡೋಕ್ಕಾಗ್ತಾ ಇಲ್ಲ ವಿಷಯ ಗಂಭೀರವಾದಂಥ ವಿಷಯವಾಗಿದೆ. ಇದಕ್ಕೆ ನನಗೆ ಸಹಕಾರ ಕೊಟ್ಟಾಗ ನಾನಂತೂ ಸೀರಿಯಸ್ ಆಗಿ ಮಾಡೋಕ್ಕೊಂದು ವ್ಯವಸ್ಥೆ ಮಾಡಿದ್ದೀನಿ.